ನಮಸ್ಕಾರ ಸ್ನೇಹಿತರೆ, ನಿಮಗೆ ಯಾವಾಗಲಾದರೂ ಹೀಗೆ ಅನಿಸಿದ್ಯಾ? ಇವತ್ತು ತುಂಬ ಮೋಟಿವೇಟೆಡ್ ಆಗಿದ್ದೇನೆ, ನಾಳೆಯಿಂದ ಖಂಡಿತ ಶುರು ಮಾಡ್ತೀನಿ. ಆದರೆ 2-3 ದಿನಗಳ ನಂತರ ಅದೇ ಉತ್ಸಾಹ ಕಡಿಮೆಯಾಗುತ್ತದೆ. ಕೆಲಸ ಮತ್ತೆ ಅರ್ಧದಲ್ಲೇ ನಿಂತು ಹೋಗುತ್ತದೆ. ಯಾಕೆ ಗೊತ್ತಾ? ಯಾಕೆಂದರೆ ಮೋಟಿವೇಶನ್ ತಾತ್ಕಾಲಿಕ, ಡಿಸಿಪ್ಲಿನ್ ಶಾಶ್ವತ. ಇಂದು ಅದರ ಬಗ್ಗೆ ಮಾತನಾಡೋಣ. ನಮ್ಮಲ್ಲಿ ಹಲವಾರು ಯಶಸ್ಸು ಪಡೆಯಲು ಮೋಟಿವೇಶನ್ ಸಾಕು ಎಂದು ಭಾವಿಸುತ್ತೇವೆ. ಆದರೆ ಯಶಸ್ವಿಯಾದವರ ಜೀವನ ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಅವರು ಪ್ರತಿದಿನ ಮೋಟಿವೇಟೆಡ್ ಆಗಿರಲಿಲ್ಲ, ಆದರೆ ಅವರು ಡಿಸಿಪ್ಲಿನ್ಡ್ ಆಗಿದ್ದರು. ಮಳೆ ಬರಲಿ, ಬಿಸಿಲಿರಲಿ, ಮನಸ್ಸಿರಲಿ ಅಥವಾ ಇರದಿರಲಿ, ಅವರು ತಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ. ಅದೇ ಅವರ ಯಶಸ್ಸಿನ ರಹಸ್ಯ. ಒಂದು ಉದಾಹರಣೆ ನೋಡೋಣ. ಒಬ್ಬ ವಿದ್ಯಾರ್ಥಿ ಪ್ರತಿದಿನ 30 ನಿಮಿಷ ಓದುತ್ತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಮೋಟಿವೇಶನ್ ಬಂದಾಗ ಮಾತ್ರ 5-6 ಗಂಟೆ ಓದುತ್ತಾನೆ. ಒಂದು ತಿಂಗಳ ನಂತರ ಯಾರು ಹೆಚ್ಚು ಕಲಿತಿರುತ್ತಾರೆ? ಪ್ರತಿದಿನ ಸ್ವಲ್ಪ ಓದಿದ ವಿದ್ಯಾರ್ಥಿ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಆಲ್ವೇಸ್ ಬಿಟ್ಸ್ ಇಂಟೆನ್ಸಿಟಿ. ನಮ್ಮ ಜೀವನವನ್ನು ಇದೇ ಅನ್ವಯಿಸುತ್ತದೆ. ತೂಕ ಇಳಿಸಬೇಕು ಅಂದರೆ ಒಂದೇ ದಿನ 3 ಗಂಟೆ ವ್ಯಾಯಾಮ ಮಾಡುವುದಕ್ಕಿಂತ ಪ್ರತಿದಿನ 20 ನಿಮಿಷ ಮಾಡುವುದು ಉತ್ತಮ. ಹಣ ಉಳಿಸಬೇಕು ಎಂದರೆ ಒಂದೇ ದಿನ 1000 ರೂಪಾಯಿ ಉಳಿಸುವುದಕ್ಕಿಂತ ಪ್ರತಿದಿನ ಸ್ವಲ್ಪ ಉಳಿಸುವ ಅಭ್ಯಾಸ ಮುಖ್ಯ. ಹಾಗಾದರೆ ಡಿಸಿಪ್ಲಿನ್ ಬೆಳೆಸೋದು ಹೇಗೆ? ಚಿಕ್ಕ ಗುರಿಯಿಂದ ಆರಂಭಿಸಿ. ಪ್ರತಿದಿನ ಒಂದೇ ಸಮಯದಲ್ಲಿ ಮಾಡಿ. ಮನಸ್ಸಿಲ್ಲದ ದಿನದಲ್ಲೂ ಕೆಲಸ ಬಿಡಬೇಡಿ. ನೆನಪಿಡಿ, ಮೋಟಿವೇಶನ್ ನಿಮ್ಮನ್ನು ಆರಂಭ ಮಾಡಿಸುತ್ತದೆ, ಡಿಸಿಪ್ಲಿನ್ ನಿಮ್ಮನ್ನು ಗುರಿಯ ಕರೆಗೆ ತಲುಪಿಸುತ್ತದೆ. ಆದ್ದರಿಂದ ಮೋಟಿವೇಶನ್ ಬರೋವರೆಗೂ ಕಾಯಬೇಡಿ, ಹಿಂದೆ ಆರಂಭ ಮಾಡಿ. ಚಿಕ್ಕ ಹೆಜ್ಜೆ ಇಡಿ, ಪ್ರತಿದಿನ ಮುಂದುವರೆಸಿ. ಒಂದು ದಿನ ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುತ್ತದೆ. ಪ್ರತಿದಿನ ನಿಮ್ಮ ಗುರಿಗಾಗಿ ಮಾಡಿದ ಒಂದು ಚಿಕ್ಕ ಪ್ರಯತ್ನ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಾಗಿ ಮರಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪಾಸಿಟಿವ್ ಪಾತ್ ಕುಟುಂಬದ ಸದಸ್ಯರಾಗಲು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಚೆನ್ನಾಗಿರಿ, ಪಾಸಿಟಿವ್ ಆಗಿರಿ. ಧನ್ಯವಾದಗಳು.